ಎಲ್ಲರಿಗೂ ಸುಸ್ವಾಗತ. ಇವತ್ತು ಹೊಸ ಚಾಪ್ಟರ್ ಮಾಡ್ತಾಯಿದ್ದೀವಿ, ಚಾಪ್ಟರ್ 18. ಇದು ಭಾಳ ಇಂಪಾರ್ಟೆಂಟ್ ಚಾಪ್ಟರು. ಹೊಸ ವ್ಯಾಕರಣ ಬರ್ತಾ ಹೋಗುತ್ತೆ. ಅದು ಯಾವ ರೀತಿ ಹೊಸದು ಚಾಪ್ಟರ್ಗೆ ಹೋಲಿಸ್ಕೊಂಡ್ರೆ ಅನ್ನೋದನ್ನ ನೋಡೋಣ. ಫಸ್ಟು ಇನ್ನು ಮುಂದೆ ಕನ್ನಡ ಸೆಂಟೆನ್ಸ್ ಬರ್ತಿದ್ದೀನಿ ಮಾಮೂಲಿ. ಮೀರಾ ಅವರಿಗೆ ಕಾಂಜಿಯನ್ನು ಓದುವುದಕ್ಕೆ ಬರುತ್ತೆ. ಹಾಂ, ಇದರಲ್ಲಿ ನಿಮಗೆ ಯಾವ ವರ್ಡ್ಸು ಜಾಪನೀಸಲ್ಲಿ ಗೊತ್ತಿದೆ? ಇದು ಗೊತ್ತಿದೆಯಾ? ಮೀರಾ ಅವರಿಗೆ ಹಾಂ, ಮಿರಾಸಾನ್ನಿ. ಹಾಂ, ಆಯಿತಾ, ಇದು ಗೊತ್ತು. ಕಾಂಜಿವು ಹಾಂ, ಓದುವುದಕ್ಕೆ ಓಕೆ. ಓದ್ತೀನಿ ಅಂದರೆ ಯೊಮಿಮಸ್. ಹಾಂ, ನೋಡಿ, ನಿಮಗೆ ಕಾಂಜಿಯನ್ನು ಓದ್ತೀನಿ, ಕಾಂಜಿಯೋ ಯೊಮಿಮಸ್ ಅನ್ನೋದು ಗೊತ್ತು. ಆದರೆ ಓದುವುದಕ್ಕೆ ಮತ್ತೆ ಇಲ್ಲಿ ಕ್ರಿಯಾಪದನ ಬದಲಿಸ್ಬೇಕು. ಈ ರೀತಿ ಇದಕ್ಕೆ ಹೊಂದಂಗೆ ಬಳಸಬೇಕು. ಆ ವ್ಯಾಕರಣನ ಇಲ್ಲಿ ಹೇಳ್ಕೊಡ್ತೀನಿ ಹೇಗೆ ಅಂತ. ಆಮೇಲೆ ಬರುತ್ತೆ ಮತ್ತಿದು ಹೊಸ ವರ್ಡು, ಇದು ಹೇಳ್ಕೊಡ್ತೀನಿ. ಓಕೆ, ಇದು ಓದಿ. ನನ್ನ ಹವ್ಯಾಸ ಫಿಲ್ಮ್ ಅನ್ನು ನೋಡುವುದು. ಹಾಂ, ಇದರಲ್ಲಿ ನಿಮಗೆ ಇದು ಗೊತ್ತಿಲ್ಲ ಅನ್ಕೊತೀನಿ. ಈ ಪಾರ್ಟ್ ಗೊತ್ತಾ? ಫಿಲ್ಮ್ ಅಂದರೆ ಏಗವೋ ಮಿಮಸ್. ಏಗವೋ ಮಿಮಸ್, ಫಿಲಮನ್ನು ನೋಡ್ತೀನಿ. ಆದರೆ ಇಲ್ಲಿ ಏನಿದೆ ನೋಡಿ, ನೋಡುವುದು. ನೋಡುವುದು ಅನ್ನೋದು ಹೇಗೆ ಮಾಡೋದು ಜಪನೀಸಲ್ಲಿ ನೋಡೋಣ. ನೋಡಿ, ನಾನು ಪ್ರತಿ ಸಲ ನಿಮಗೆ ಕರೆಕ್ಷನ್ ಮಾಡ್ತಿದ್ದೆ ಎಲ್ಲರಿಗೂ. ತಬೆಮಸ್ ಅಂತಂದರೆ ನೀವು ತಿನ್ನುವುದು ಅಂತಿದ್ರಿ, ನಾನು ಅವಾಗ ಅಲ್ಲ ತಿಂತೀನಿ ಅಂತಿದ್ದೆ. ಯಾಕೆಂದರೆ ಈ ಥರ ತಿನ್ನುವುದು ಅನ್ನೋದಕ್ಕೂ ಒಂದು ಸಪ್ರೇಟು ಗ್ರಾಮರ್ ಇದೆ. ಅದಕ್ಕೆ ಫಿಲ್ಮನ್ನು ನೋಡ್ತೀನಿ, ಏಗವೋ ಮಿಮಸ್. ಸೊ ಫಿಲ್ಮನ್ನು ನೋಡೋದು ಹೇಗೆ ಮಾಡೋದು, ನೋಡುವುದು ಅನ್ನೋದು ಹೇಗೆ ಮಾಡೋದು ನೋಡೋಣ. ನೆಕ್ಸ್ಟ್ ಇದೋದಿ. ಮಲಗುವ ಮುಂಚೆ ಡೈರಿಯನ್ನು ಬರಿತೀನಿ. ಇದರಲ್ಲಿ ನಿಮಗೆ ಇದು ಗೊತ್ತಿದೆ ಅನಿಸುತ್ತೆ. ಡೈರಿ ಡೈರಿ ಅಂದರೆ ನಿಮಗೆ ಗೊತ್ತಿಲ್ಲಲ್ಲ. ತೆಚೋ ಗೊತ್ತಿಲ್ವಾ? ಕಕಿಮಸ್. ತೆಚೋ ಕಕಿಮಸ್. ನಿಮಗೆ ವರ್ಡ್ ಕೊಟ್ಟರೆ ಸಾಕು, ನೀವು ಕನ್ನಡ ಉಪಯೋಗಿಸ್ಬಿಟ್ಟು ಪಕ್ಕಂತ ಸೆಂಟೆನ್ಸ್ ಮಾಡಿಬಿಡ್ತೀರಾ ಅಲ್ವಾ? ಅಲ್ವಾ? ಡೈರಿಯನ್ನು ಬರಿತೀನಿ. ಸೊ ಇದು ಇಲ್ಲಿವರೆಗೂ ನೋಡಿರೋ ಗ್ರಾಮರ್ ಮಾಡಿದ್ರಿ. ಆದರೆ ಇಲ್ಲಿ ನೋಡಿ, ಮಲಗುವ ಮುಂಚೆ. ಸೊ ಮಲಗ್ತೀನಿ ಅನ್ನೋದು ನಿಮಗೆ ಗೊತ್ತು ಏನು? ನೊಮಿಮಸ್ ಅಂದರೆ ಕುಡಿತೀನಿ ಅಂತ. ಮಲಗ್ತೀನಿ ಅನ್ನೋಕ್ಕೆ ನೆಮಸ್ ಅಲ್ವಾ? ನೆಮಸ್ ಅಂದರೆ ಮಲಗ್ತೀನಿ. ಸೊ ಇಲ್ಲಿ ಮಲಗುವ ಆಯಿತು. ಮಲಗ್ತೀನಿ ಅನ್ನೋದನ್ನ ಮಲಗುವ ಹೇಗೆ ಮಾಡೋದು? ಮುಂಚೆ ಅನ್ನೋದು ಅದು ಒಂದು ಜಪನೀಸ್ ವರ್ಡು, ಹೇಳ್ತೀನಿ ಏನು ಅಂತ. ಸೊ ಗ್ರಾಮರ್ ನೋಡಿ, ಮತ್ತೆ ವರ್ಬ್ನ ಹೇಗೆ ಬದಲಿಸೋದು, ಓದುವುದಕ್ಕೆ ಅನ್ನೋದನ್ನ ಹೇಗೆ ಮಾಡೋದು, ನೋಡುವುದು ಅನ್ನೋದನ್ನ ಹೇಗೆ ಮಾಡೋದು, ಮಲಗುವ ಅನ್ನೋದು ಹೇಗೆ ಮಾಡೋದು. ಇದೇ ಈ ಚಾಪ್ಟ್ರದ್ದು ಗ್ರಾಮರ್, ವ್ಯಾಕರಣ. ನಿಮಗೊಂದು ಏನೋ ತೋರಿಸ್ಬೇಕು. 14ನೇ ಚಾಪ್ಟ್ರಿಂದ ನಮ್ಮದು ಫೋಕಸ್ಸು ವರ್ಬ್ ಮೇಲೆ ಶಿಫ್ಟ್ ಆಯಿತು ಅಲ್ವಾ? ಇಲ್ಲಿ ನೋಡಿ, ವರ್ಬ್ ಫಾರ್ಮ್ಸ್ ಏನೇ ನೋಡಿದ್ವಿ. ವಿಮಸ್ ನೋಡಿದ್ವಿ, ಭಾಳ ಸಲ ನೋಡಿದ್ವಿ. ವಿಮಸ್ ಮಾಡ್ತೀನಿ. ತೇ ಫಾರ್ಮ್ಸ್ನ ನೋಡಿದ್ವಿ. ಸಗರ್ಸಾನ್ ತೇ ಫಾರ್ಮ್ಸ್ನ ನೋಡಿದ್ವಿ. ತೇ ಫಾರ್ಮ್ಸ್ ಅಂದರೆ ಈಗ ತಬೆಮಸ್ ಅಂತಿದೆ, ಮಾಡಿ ಅಂತ ನೋಡಿದ್ವಿ. ಮಾಡ್ತಾ ಇದ್ದೀನಿ ಅಂತ ನೋಡಿದ್ವಿ. ಮಾಡ್ಕೂಡ್ದು ಅಂತ ನೋಡಿದ್ವಿ. ಮಾಡಿದ್ರು ಓಕೆ ಅಂತ ಒಂದು ಕ್ರಿಯಾಪದ ಕೊಡ್ತೀನಿ, ತಬೆಮಸ್. ಇಷ್ಟು ಮಾಡ್ತೀರಾ? ಸೂಪರ್. ಮಾಡ್ತಾ ಇದ್ದೀನಿ ಏನಕ್ಕೆ ಇಮಸ್ ಅಂತೀವಿ. ಸೊ ಮಾಡ್ತಾ ಇದ್ದೀನಿ, ತಬೆತೆ ಇಮಸ್. ಇದಕ್ಕೆ ತೇವಾ ಇಕೆಮಸೆನ್, ಕೂಡ್ದು. ಸೊ ತಬೆತೆವಾ ಇಕೆಮಸೆನ್. ಇದು ತೆಮೋ ಈದೆಸ್. ಸೊ ಹೆಂಗೆ ಹೇಳ್ತೀವಿ? ತಬೆತೆಮೋ ಈದೆಸ್. ಸೊ ಇಲ್ಲಿವರೆಗೂ ಮಸು ಫಾರ್ಮ್ ನೋಡಿದ್ವಿ, ತೇ ಫಾರ್ಮ್ ನೋಡಿದ್ವಿ. ಈಗ ನಾವು ರೂ ಫಾರ್ಮ್ ನೋಡ್ತೀವಿ. ರೂ ಫಾರ್ಮ್ ಅಂದರೆ ಏನು?
ಮಾಡುವ ಮಾಡುವ ಅನ್ನೋದನ್ನ ಹೇಗೆ ಮಾಡೋದು, ಹೇಗೆ ಅಂದರೆ ರೂ ಹಾಕಿದ್ರೆ ಮಾಡುವ ಆಗುತ್ತೆ, ರೂ ಕೊತೋ ಹಾಕಿದಾಗ ಮಾಡುವುದು ಆಗುತ್ತೆ. ಈಗ ಪ್ರಾಕ್ಟೀಸ್ ಮಾಡೋಣ ಬನ್ನಿ, ಇದನ್ನು ಪ್ರಾಕ್ಟೀಸ್ ಮಾಡೋಣ. ಈಗ ಫಸ್ಟ್ ಯಾರು ಮಾಡ್ತೀರಾ? ಫಸ್ಟ್ ಸಾಗರ್ ಸರ್ ಶುರು ಮಾಡೋಣ. ನೋಡಿ, ಲೆಫ್ಟ್ ಸೈಡು ವರ್ಬ್ಸ್ ಕೊಟ್ಟಿದ್ದೀನಿ ಎಲ್ಲ ಗ್ರೂಪಿಂದ. ಸೊ ಮೇಲೆ ಏನಿದೆ, ಫಾರ್ಮ್ಸ್ಗಳು. ಇದೆಂಥ ಫಾರ್ಮು? ತೇ ಫಾರ್ಮ್. ಇದು ರೂ ಫಾರ್ಮ್, ಇದು ರೂ ಕೊತೋ ಫಾರ್ಮ್. ಈಗ ಮಾಡೋಣ ಸೆಂಟೆನ್ಸ್ ಬನ್ನಿ. ಕಕಿಮಸ್ ಅಂದರೆ ಬರೀತೀನಿ. ಈಗ ಮಾಡಿ ಸೆಂಟೆನ್ಸ್. ಇದು ಗ್ರೂಪ್ 1 ಇದೆ, ಈ ಕೀ ಇದೆ, ಸ್ವಲ್ಪ ಹೇಳ್ಬೇಕು. ಕಾಯ್ತೆ ಕುದಾಸೈ. ನೆಕ್ಸ್ಟ್ ಕಾಯ್ತೆ ಕುದಾಸ್, ಸಾರಿ, ಕಾಯ್ತೆ ಇಮಸ್. ಕಾಯ್ತೆ ತೆವಾ ಇಕೆಮಸೆನ್ ಅಲ್ವಾ? ಕಾಯ್ತೆವಾ ಇಕೆಮಸೆನ್ ಅಲ್ವಾ? ನೆಕ್ಸ್ಟು ಕಾಯ್ತೆಮೋ ಈದೆಸ್. ಈಗ ನೋಡಿ, ಏನು ಮಾಡಿದ್ವಿ ಇಲ್ಲಿ? ಮಸು ತೆಗೆದ್ವಿ, ತೇ ಕುದಸ ಇಲ್ಲ ತೇ ಫಾರ್ಮ್ ಹಾಕಿದ್ವಿ. ಇಲ್ಲಿ ಏನು ಮಾಡ್ತೀವಿ ಗೊತ್ತಾ? ರೂಗೆ ಒಂದು ನಿಮಿಷ. ಇಲ್ಲಿ ಏನು ಮಾಡ್ತೀವಿ? ಕಕಿಮಸ್ ಇದ್ದಿದ್ದು ಮಸು ಹೋಗುತ್ತೆ, ಮಸು ಹೋಗ್ಬಿಟ್ಟು ರೂ ಫಾರ್ಮ್ ಅಂದರೆ ಊ ಸೌಂಡ್ ಬರಬೇಕು. ಕೀ ಇದ್ದಿದ್ದು ಕು ಆಗುತ್ತೆ, ಕಕು. ಏನು ಮಾಡಿದೆ ಹೇಳಿ? ಊ ಸೌಂಡ್ ಬರಬೇಕು. ಸೊ ಮಸು ಆಯಿತು, ಕೀ ಇದ್ದಿದ್ದು ಹೂ ಆಯಿತು. ಹೆಂಗೆ ಓದಿದ್ರೆ ಏನಾಗುತ್ತಿದ್ದು? ಕಕು. ಇದು ನೆಕ್ಸ್ಟು ಸೇಮು, ಕಕು ಇರುತ್ತೆ. ಕಕು ಆಯಿತು, ಕಕು ಕೊತೋ. ಕಕು ಕೊತೋ ಅರ್ಥ ಏನು ಹೇಳಿ ಅದರದ್ದು? ಕಕು ಕೊತೋ ಅಂದರೆ ಬರೆಯುವುದು. ಕಕು ಅಂದರೆ ಬರೆಯುವ. ಸುಗೋಯ್, ಬಂತು. ಎಸ್, ಓಕೆ. ಯಾರು? ಚೈತ್ರ ಸರ್. ಇದು ಗ್ರೂಪ್ 2. ಹೌದು, ಇದು ಈಸಿ ಭಾಳ. ಗ್ರೂಪ್ ಒಂಥರ ತಲೆನೋವಿಲ್ಲ. ತಬೆತೆ ಇಮಾಸ್, ತಿಂತಾ ಇದ್ದೀನಿ. ತಬೆತೆವ ಇಕೆಮಸೆನ್, ತಿನ್ನಬಾರ್ದು, ತಿನ್ಕೂಡ್ದು. ತಬೆತೆಮೋ ಈದೆಸ್, ತಿಂದ್ರು ಓಕೆ. ಈಗ ಇಲ್ಲಿರೋದು ಏನು ಆಗಬೇಕಾಗ್ತದೆ? ಇಲ್ಲ. ಸೊ ಗ್ರೂಪ್ ಟು ಈಸಿ, ಬರೀ ಸೇರಿಸ್ತೀವಿ, ಮಾಡಿಫೈ ಮಾಡಲ್ಲ ಬೇರೆದಿನ್ನೇನು. ಸೊ ತಬೇರು, ಬರೀ ರೂ ಸೇರಿಸ್ತೀವಿ ಅಷ್ಟೇ. ಮಸು ಹೋಗುತ್ತೆ, ರೂ ಬರುತ್ತೆ. ತಬೇರು ಕೊತೋ, ಹಾಗಾದರೆ ತಿನ್ನುವುದು. ನೋಡಿ, ತಬೇರು ಕೊತೋ. ನೋಡಿ, ನೀವು ಭಾಳ ಅದೇ ಉದು ಅಂತಿದ್ವಿ ನೀವು ಭಾಳ. ನಾನು ತಿಂತೀನಿ ಅಂತ ಹೇಳಿದಾಗೆಲ್ಲ. ಸೊ ಯಾಕಂದರೆ ಇದೆ ತಬೇರು ಕೊತೋ, ತಿನ್ನುವುದು. ಎಸ್. ಇದನ್ನು ನೀವೇ ಹೇಳಿ. ಇದು ಗ್ರೂಪ್ 3. ಗ್ರೂಪ್ 3. ಓದ್ತೀನಿ. ಶಿತೆ ಕುದಾಸಾಯ್. ಗ್ರೂಪ್ 3ಗೆ ಶಿಮಸ್ ಇದ್ದಿದ್ದು ಚೇಂಜ್ ಆಗಿ ಶಿತೆ ಕುದಾಸಾಯ್ ಆಗುತ್ತೆ. ಎಸ್, ಬರೀ ಇದು ಮಾತ್ರ ಚೇಂಜ್ ಆಗುತ್ತೆ. ಬೆಂಕಿಯೋ ಶಿತೆ ಇಮಾಸ್. ಬರೀ ಶಿತೆ ಇಮಾಸ್ ಅಂತ ಬರ್ತೀನಿ. ಶಿತೆ ಇಮಾಸ್. ನೆಕ್ಸ್ಟು ಬೆಂಕಿಯೋ ಶಿತೇವ ಇಕೆಮಸೆನ್. ಶಿತೇವ ಇಕೆಮಸೆನ್ ಅಂದರೆ ಓದ್ಕೂಡ್ದು.
ಬೆಂಕ್ಯೋ ಶಿತೆಮೋ ಇದೆ. ಓದಿದ್ರು ಓಕೆ. ಈಡೆಸ್. ಹಾಂ, ಇಲ್ಲಿ ಇದು ಹೇಳಿ. ಇಲ್ಲೇನಂದರೆ ಶಿಮಸ್ ಇದ್ದಿದ್ದು ಸುರು ಆಗುತ್ತೆ. ಬೆಂಕ್ಯೋ ಸುರು. ಬೆಂಕ್ಯೋ ಸುರು. ಸುರು. ಬೆಂಕ್ಯೋ ಸುರು ಕೊತೋ. ಹಾಂ, ಬೆಂಕ್ಯೋ ಸುರು ಕೊತೋ. ಬೆಂಕ್ಯೋ ಸುರು ಕೊತೋ. ಇಷ್ಟೇ ನೋಡಿ, ಇಷ್ಟೇ ನಮ್ಮ ರೂಲ್ಸು. ಸೊ ಮಾಡುವುದು ಹೇಗೆ ಮಾಡೋದು ಅಂದರೆ, ಅಗೇನ್ ಯಾವ ಗ್ರೂಪ್ ಅಂತ ನೋಡಬೇಕು. ಗ್ರೂಪ್ 1ನ, ಗ್ರೂಪ್ 2ನ, ಗ್ರೂಪ್ 3ನ. ಗ್ರೂಪ್ 2 ಭಾಳ ಈಸಿ, ಮಸು ತೆಗಿತೀರಾ, ರೂ ಹಾಕ್ತೀರಾ. ಗ್ರೂಪ್ 3 ಶಿಮಸ್ ತೆಗಿತೀರಾ, ಸುರು ಹಾಕ್ತೀರಾ. ಗ್ರೂಪ್ 1 ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ರೂಲು. ಮಸು ಹೋಗುತ್ತೆ, ಮಸು ಪಕ್ಕದಲ್ಲಿದ್ದಿದ್ದು ವರ್ಡು ಊ ಸೌಂಡ್ ಆಗುತ್ತೆ. ಉದಾಹರಣೆಗೆ ಕಕಿಮಸ್, ಮಸು ಹೋಯಿತು, ಮಸು ಪಕ್ಕದ ವರ್ಡು ಕೀ, ಇದು ಊ ಸೌಂಡ್ ಆಗಬೇಕು. ಸೊ ಕಾ ಸಿರಿಸು, ಕಾ, ಕಿ, ಕು, ಕೆ, ಕೋ, ಇದರಲ್ಲಿ ಊ ಯಾವುದು? ಕು. ಎಸ್, ಕಕು. ಇದು ರೂಲ್ಸ್. ಓಕೆ, ಈಗ ಇನ್ನೊಂದು ಸಲ ಯಾರು ಸಾಗರ್ ಸರ್. ಸೆನ್ಸರ್. ಓಹ್, ನೀವು ರೆಡಿ ಆದ್ರಾ? ನೈಸ್. ಓಕೆ, ನೀವು ಮಾಡ್ತೀರಾ ಈಗ? ಇದು ರೂಲ್ಸ್ ಗೊತ್ತಾಯ್ತಾ? ಸೆನ್ಸರ್ ಇನ್ನೊಂದ್ಸಲ ಗ್ರೂಪ್ 1, 2, 3 ಹೇಳಿದ್ರಲ್ಲ, ಅದು ರಿಪೀಟ್ ಮಾಡ್ತೀರಾ? ಇದರಲ್ಲಿ ಯಾವುದು ಮಾಡ್ತೀನಿ ಅನ್ನೋದು? ತೇ ಫಾರ್ಮ್ಸೋ, ರೂ ಫಾರ್ಮೋ, ರೂ ಕೊತ್ತೋ ಫಾರ್ಮಾ? ಈ ಹೊಸದು ಮಾಡುವ ಮತ್ತೆ ಮಾಡುವ. ಎಸ್, ಅದಕ್ಕೇನಂತೀವಿ? ಗ್ರೂಪ್ 1, 2, 3 ಓಕೆ, ಅದಕ್ಕೇನಂತೀವಿ ಅಂದರೆ ರೂ ಫಾರ್ಮ್ ಅಂತೀವಿ. ಓಕೆ, ಏನು ಮಾಡ್ತೀವಿ ಅಂದರೆ, ನೋಡಿ ಈಗ ಗ್ರೂಪ್ 1 ಅರ್ಥ ಆಯ್ತು ನನಗೆ. ಅಕ್ಕಿ ಇರೋದು ಊ ಸೌಂಡ್ ಮಾಡಬೇಕು. ಗ್ರೂಪ್. ಓಕೆ, ಈಗ ಗ್ರೂಪ್ 2 ಹೇಳಬೇಕು, ಗ್ರೂಪ್ 3 ಹೇಳಬೇಕಾ? ಹಾಂ, ಗ್ರೂಪ್ 2 ಭಾಳ ಈಸಿ. ಮಸು ಹೋಗುತ್ತೆ, ರೂ ಸೌಂಡ್ ಬರುತ್ತೆ. ತಬೇರು, ಜಸ್ಟ್ ರೂ ಆ್ಯಡ್ ಮಾಡೋದು ಅಷ್ಟೇ, ರೂ ಆ್ಯಡ್ ಮಾಡೋದು. ಇನ್ನೊಂದು ನೆಮಸ್, ಇದು ಗ್ರೂಪ್ 2. ಹಾಂ, ಹಾಂ, ನೆರು. ಎಸ್, ನೆರು. ಮಲಗುವುದಕ್ಕೆ ಮಲಗುವುದು ಇದು ನೆರು ಕೊತೋ. ಎಸ್, ನೆರು ಕೊತೋದೆಸ್. ನೆರು ಕೊತೋದೆಸ್. ಎಸ್. ಈಗ ಗ್ರೂಪ್ 3 ಭಾಳ ಈಸಿ. ಶಿಮಸ್ ಇದ್ದಿದ್ದು, ಶಿಮಸ್ ಹೋಗ್ಬಿಟ್ಟು ಸುರು ಬರುತ್ತೆ. ಈಗ ಉದಾಹರಣೆ, ಈಗ ಶೊಕುಜಿ ಶಿಮಸ್, ಊಟ ಮಾಡ್ತೀನಿ. ಶೊಕುಜು ಸುರು. ಜೂ ಯಾಕೆ ಬಂತು? ಶೊಕುಜಿ ಶಿಮಸ್. ಶೊಕುಜಿ ಶಿಮಸ್, ಊಟ ಮಾಡ್ತೀನಿ. ಈಗ ಶೊಕುಜಿ. ಹಾಂ, ಶೊಕುಜಿ ಸುರು. ಎಸ್, ಶೊಕುಜಿ ಸುರು. ಊಟ ಮಾಡುವುದು. ಊಟ ಮಾಡುವುದು. ಶೊಕುಜಿ ಸುರು ಕೊತೋ. ಎಸ್, ಸುರು ಕೊತೋ. ಸುರು ಕೊತೋ ದೆಸ್. ದೆಸ್ ಸೇರ್ಸೋದು ಮರಿಬೇಡಿ ಇಲ್ಲಿ. ಎಸ್, ಇಷ್ಟ ನೋಡಿ. ಹಾಂ, ಓಕೆ ಸರ್. ಇದು ನಮ್ಮ ರೂಲ್ಸ್. ಓಕೆ, ಈ ರೂಲ್ಸ್ ಗೊತ್ತಾಯಿತು. ಏನಪ್ಪ ಅಂದರೆ ಇಲ್ಲಿ ಮೇನು ಕಾನ್ಸೆಪ್ಟು ರೂ ಫಾರ್ಮ್ಸ್ ಅಷ್ಟೇ. ಥೇ ಫಾರ್ಮ್ಸ್ ನೋಡಿದ್ವಿ, ಮಸು ಫಾರ್ಮ್ ನೋಡಿದ್ವಿ ಫಸ್ಟು, ಅದ್ರ ನೆಕ್ಸ್ಟು ಥೇ ಫಾರ್ಮ್ಸ್ ನೋಡಿದ್ವಿ. ಈಗ ನಾವು ರೂ ಫಾರ್ಮ್ಸ್ ನೋಡ್ತಾ ಇದ್ದೀವಿ. ಹಾಂ ಸರ್. ಎಸ್, ಈಗ ನೋಡಿ ಯೊಮಿಮಸ್. ಈಗ ನೋಡಿ ಕಾಂಜಿಯನ್ನು ಓದ್ತೀನಿ. ಯೊಮಿಮಸ್ ಓದ್ತೀನಿ, ಓದುವುದು. ಇದು ಗ್ರೂಪನ್ನು ಮಸು ಹೋಗುತ್ತೆ, ಮೀ ಇದ್ದಿದ್ದು ಮೂವ್ ಆಗುತ್ತೆ, ಊ ಸೌಂಡ್, ಯೊಮು. ಈಗ ಆಯಿತಾ? ಈಗ ನೋಡಿ ಏನು ಮಾಡ್ತೀನಿ. ಓದುವುದಕ್ಕೆ, ಮಾಡುವುದಕ್ಕೆ, ಓದುವುದು, ಯೊಮು ಕೊತೋ. ಆಯಿತಾ? ಯೊಮು ಕೊತೋ, ಓದುವುದು. ಓದುವುದಕ್ಕೆ ಈಗ ಏನಾಗುತ್ತೆ? ಈಗ ನೋಡಿ, ಇದು ಸ್ವಲ್ಪ ಹುಷಾರಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಈಗ. ಇಲ್ಲಿ ತನಕ ನಿಮಗೆ ಅರ್ಥ ಆಯಿತು. ಮಿರಾಸಾನ್ ಓದುವುದು. ಮಿರಾಸಾನ್ ವ ಕಾಂಜಿಯೋ ಯೊಮು ಕೊತೋಗ ದೆಕಿಮಸ್. ಕೊತೋಗ ದೆಕಿಮಸ್. ಹಿಂಗಾಗುತ್ತೆ ನೋಡಿ. ಇದು ಅರ್ಥ ಇವರಿಗೆ ಇದು ಬರುತ್ತೆ ಅಂತ. ಇದು ಬರುತ್ತೆ. ಇದು ಅಂದ್ರೇನು? ಓದುವುದು ಬರುತ್ತೆ ಅಂತ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇನ್ನೊಂದು ಕ್ರಿಯಾಪದ ತಗೋಣ. ಮೀರಾ ಅವರಿಗೆ
ಜಾಪನೀಸನ್ನು ಮಾತಾಡೋಕ್ಕೆ ಬರುತ್ತೆ. ಹಾಂ, ಜಾಪನೀಸನ್ನು ಮಾತಾಡ್ತೀನಿ. ಯಾರ್ಯಾರ ಗೊತ್ತಾ ವರ್ಡು? ನಿಹೋಂಗೋವೋ ಹನಾಸೆ ಕೊತೋಗಾ ಅಲ್ಲ, ನಿಹೋಂಗೋ ಹನಾಶಿಮಸ್, ಇಲ್ಲಿಂದ ಬರೋಣ. ಜಾಪನೀಸನ್ನು ಮಾತಾಡ್ತೀನಿ. ಈಗ ಜಾಪನೀಸನ್ನು ಮಾತಾಡುವುದು. ನಿಹೋಂಗೋ ಹನಾಸು ಕೊತೋ. ಹಾಂ, ನಾನೀಗ ಹೇಳಬೇಕು, ಇದೆಯಲ್ಲ ಓದುವುದು, ಮಾತಾಡುವುದು. ಈ ಮಾತಾಡುವುದು ಇವರಿಗೆ ಬರುತ್ತೆ ಅಂತ ಹೇಳಬೇಕು. 1 2 3. ಈಗ ಎರಡನೇದು ಕಂಡು ಒಂದನೇದು ಯಾರಿಲ್ಲಿ? ಮಿರಾ ಅವರು. ಮಿರಾಸಾನ್ವಾ ನಿಹೋಂಗೋ ಹನಾಸು ಕೊತೋ ಗಾ ಡೆಕಿಮಸ್. ಎಸ್, 3 ಪಾರ್ಟ್ ಇದೆ, ಗೊತ್ತಾಯ್ತಾ? ವಾಲ್ ಹೇಳ್ತೀವಿ. ಸೊ ಇದು ಹೆಂಗೆ ಅಂದರೆ ಫಾರ್ಮುಲಾ, ಇದು ನಮ್ಮ ರೂಲ್ಸ್. ಸೊ ಒಂದನೇದಾಯಿತು. ಈಗ ಎರಡನೇದು ನನ್ನ ಹವ್ಯಾಸಕ್ಕೆ ಶುಮಿ ಅಂತಾರೆ. ಏನಂತಾರೆ? ಶುಮಿ. ಸೊ ನನ್ನ ವತಾಶಿನೋ ಶುಮಿವಾ ಏನಂತೆ? ನೋಡುವುದು. ಏಗಾವೋ ಮಿರು ಕೊತೋದೆಸ್, ಅಷ್ಟೆ, ನೋಡುವುದು. ಈಗ ಮಲಗ್ತೀನಿ ಅನ್ನೋದು ಏನಂತೀವಿ? ನೆಮಸ್ ಅಂತೀವಿ. ಮಲಗುವಕ್ಕೆ ಏನಂತ ಹೇಳಿದೆ? ನೆರು, ಆಯಿತಾ? ಈಗ ನೆರು, ಮಲಗುವ ಆಯಿತು. ಈಗ ಮುಂಚೆ ಅನ್ನೋದು ವರ್ಡ್ ಗೊತ್ತಾದರೆ ಸಾಕು ನಮಗೆ. ಮುಂಚೆಗೆ ವೊಕಾಬ್ಯುಲರಿ ಏನು? ಮಾಯೇನಿ, ನೆರು ಮಾಯೇನಿ. ಡೈರಿಗೆ ನಿಕ್ಕಿ ಅಂತೀವಿ. ನಿಕ್ಕಿಯೋ ಕಕಿಮಸ್. ಇಷ್ಟೇ ನೋಡಿ. ನೀವಿಲ್ಲಿ ಅಟೆನ್ಷನ್ ಕೊಡಬೇಕಾಗಿರೋದು ಇಲ್ಲಿ. ಇದು ಯಾರು ಡೌಟ್ ಇದೆಯಾ? ಇಲ್ಲ ಸರ್. ಎಸ್, ಡೌಟ್ ಬರುತ್ತೆ. ಈಗ ನಾವು ಎಕ್ಸಾಂಪಲ್ ಸೆಂಟೆನ್ಸ್ನ ಮಾಡ್ತಾ ಹೋದಾಗ ಅವಾಗ ಕೇಳಿ. ಓಕೆ, ಹಾಂ ಸಾಗರ್ ಸರ್. ಲಾಸ್ಟ್ ಒನ್ ನೆರು ಮಾಯೇನಿ. ಹಾಂ ನೋಡಿ, ಮಲಗುವಾಗೆ ಫಸ್ಟ್ ಮಲಗ್ತೀನಿ ಅಂತ ಹೇಳ್ತೀನಿ, ನೆಮಸ್. ಮಲಗುವ ಮಾಡೋದು ಹೇಗೆ? ನೆರು, ಆಯಿತಾ? ಮಲಗುವ ಆಯಿತು, ಇದು ಸಿಕ್ತು ನಮಗೆ. ಮುಂಚೆ ಅನ್ನೋದಕ್ಕೆ ಮಾಯೇನಿ ಅಂತೀವಿ ಅಷ್ಟೇ. ನೆರು ಮಾಯೇನಿ. ಈಗ ಓದೋದು ಹೆಂಗೆ? ನೆರು ಮಾಯೇನಿ ನಿಕ್ಕಿಯೋ ಕಕಿಮಾಸ್. ಮಲಗುವ ಮುಂಚೆ ಡೈರಿಯನ್ನು ಬರಿತೀನಿ. ದಕಿಮಾಸ್ ಅಂದರೆ ಬರುತ್ತೆ. ಏನು? ಸಿ ಅಂತಿದೆಯಾ? ಎಲ್ಲಿದೆ ಸಿ? ಹಾಂ, ಅರಾಯಿಮಸ್ ಅಂದರೆ ತೊಳಿತೀನಿ. ಹಾಂ, ಪಾತ್ರೆಯನ್ನು ತೊಳಿತೀನಿ. ಶೊಕ್ಕಿವೋ ಅರಾಯಿಮಸ್. ಹಾಂ, ಇಲ್ಲಿ 2 ಮೀನಿಂಗ್ ಇದೆ. ಇಕ್ಕಿಮಸ್ ಅಂದರೆ ಎಳಿತೀನಿ, ಇಲ್ಲ ನುಡಿಸ್ತೀನಿ. ಇಲ್ಲಿ ವೀಣೆಯನ್ನು ನುಡಿಸ್ತೀನಿ. ವೀಣೆಗೆ ಏನಂತಾರಪ್ಪ ಕನ್ನಡದಲ್ಲಿ, ಜಪನೀಸಲ್ಲಿ? ವೀಣೆ ಮರ್ತೋಯ್ತು. ವೀಣೆ ನಮಿಸೆನ್ ಅಂತಾರೆ, ಏನೋ ಗೊತ್ತಿಲ್ಲ. ಓಕೆ, ಕನ್ನಡದಲ್ಲಿ ವೀಣೆವೋ ಹಿಕಿಮಸ್ ಅಂದರೆ ವೀಣೆಯನ್ನು ನುಡಿಸ್ತೀನಿ. ಹಿಕಿಮಸ್ ಅಂದರೆ ನುಡಿಸೋದು. ಇಲ್ಲ ಗಿತಾವೋ ಹಿಕಿಮಸ್. ನೆಕ್ಸ್ಟ್ ಉತಾಯಿಮಸ್ ಅಂದರೆ ಹಾಡ್ತೀನಿ. ಹಾಡೋದಲ್ಲ, ಹಾಡ್ತೀನಿ. ಹಾಂ, ನೆಕ್ಸ್ಟು ಹಾಂ, ಅತ್ಸುಮೆಮಸ್ಸಿಗೆ ಕನ್ನಡದಲ್ಲಿ ಕಲೆಕ್ಟ್ ಮಾಡ್ತೀನಿ. ಹೊಟ್ಟಾಕ್ತೀನಿ, ಇಲ್ಲ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ. ಹಾಂ, ನೆಕ್ಸ್ಟು ಸುತೆಮಸ್ ಅಂದರೆ ಬಿಸಾಡ್ತೀನಿ. ಸೊ ನೀವೆಲ್ಲ ಹೇಳಿದ ಎಂಥ ಪದಗಳು ಇವೆಲ್ಲ? ವರ್ಬ್ಸ್. ಸುಗೋಯ್, ವರ್ಬ್ಸ್. ಓಕೆ, ನೆಕ್ಸ್ಟು ಚೈತ್ರ ಸರ್. ಕಾಯಿಮಾಸ್. ಹಾಂ,
ಎಕ್ಸ್ಚೇಂಜ್ ಮಾಡೋದು. ಎಕ್ಸ್ಚೇಂಜ್ ಮಾಡೋದು ಎಕ್ಸ್ಚೇಂಜ್ ಮಾಡ್ತೀನಿ. ಎಕ್ಸ್ಚೇಂಜ್ ಇಲ್ಲ ಚೇಂಜ್ ಮಾಡ್ತೀನಿ ಎರಡು. ಹಾಂ. ಇಂಟೆನ್ಶಿಮಾಸ್ ಹ್ಞೂ. ಡ್ರೈವ್ ಮಾಡ್ತೀನಿ. ಹಾಂ. ಯಾಕುಶಿಮಾಸ್ ರಿಸರ್ವ್ ಮಾಡ್ತೀನಿ. ಹ್ಞೂ. ಇಲ್ಲ ಬುಕ್ ಮಾಡ್ತೀವಿ, ಟ್ರೈನ್ ಬುಕ್ ಮಾಡ್ತಾರಲ್ಲ ಅದಿದು. ಓಕೆ. ನೆಕ್ಸ್ಟ್ ಇದು ಹೇಳಿ. ಪಿಯಾನೋ. ಇಲ್ಲಿ ಬಂತು ನೋಡಿ, ಪಿಯಾನೋವನ್ನು ನುಡಿಸ್ತೀನಿ. ಪಿಯಾನೋ ಹಿಕಿಮಾಸ್. ಎಸ್, ಹಿಕಿಮಸ್ ಅದೇ ಅದು. ಮೇತೋರು. ಮೇತರು. ಸೊ ಮೀಟ್ರಿಗೆ ಮೇತರು ಅಂತಾರೆ, ಯಾವುದೋ ಯೂನಿಟ್. ಗೆಂಕಿನ್. ಗೆಂಕಿನ್ ಅಂದರೆ ಕ್ಯಾಶ್. ಅದೇ ನೋಟ್ ಇದೆಯಲ್ಲ, ನೋಟು ಅದೇ ಅದು ಕ್ಯಾಶ್. ಕ್ಯಾಶು ಇದೆರಡು ಹೇಳಿ. ಶುಮಿ ಹಾಬಿ ಹವ್ಯಾಸ. ಹಾಂ. ನಿಕ್ಕಿ ಡೈರಿ. ನಿಕ್ಕಿ, ಶುಮಿ, ನಿಕ್ಕಿ ಡೈರಿ. ಇಷ್ಟ ಆಯಿತು. ಸೊ ಇವೆಲ್ಲ ಏನು ನೀವು ಹೇಳಿದ್ದು ನೌನ್. ನೌನ್ಸ್ಗಳಾಯಿತು. ಓಕೆ. ನೆಕ್ಸ್ಟು ಹರ್ಷಿತಾ ಸರ್. ಓಯ್ನೂರಿ. ಓಯ್ನೂರಿ ಪ್ರಾರ್ಥನೆ, ಪ್ರೇಯರ್. ಕಚ್ಚೋ. ಹಾಂ. ಕಚ್ಚು. ಕಚ್ಚು ನೋಡಿ, ಒಂದು ಮರ್ತ್ಬಿಟ್ರೆ ಒಂದೊಂದೇ ಓದಿ. ಕ ಚಿ. ಹಾಂ. ಇದು. ಯೋ. ಹಾಂ. ಉ. ಹಾಂ. ಚೋ. ಚೋ, ಕಚೋ. ಕಚೋ. ಇಂಪಾರ್ಟೆಂಟ್ ಇದು ಸೌಂಡು. ಎಸ್. ಕಚೋ. ಹಾಂ. ಬುಚೋ. 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 ಸ್ವಲ್ಪ ಅದೇ ಇದೆಂತ ಅಂತೇಳಿ, ಎಂಥ ಸಂಯುಕ್ತ ಅಕ್ಷರಗಳು ಇವೆಲ್ಲ. ಶಚೋ. ಶಚೋ ಹೇಳ್ಬೇಕು ಸ್ವಲ್ಪ. ಶಚೋ. ದೋ ಬುತ್ಸು. ದೋ ಬುತ್ಸು. ದೋಬ್ಸು. ಸೊ ಅನಿಮಲ್, ಪ್ರಾಣಿಗಳು. ಉಮಾ. ಉಮಾ, ಕುದುರೆ. ಇಂತ ನೆತ್ತೋ. ಇಂಟರ್ನೆತ್ತೋ. ಇಂಟರ್ನೆತ್ತೋ. ಇಂಟರ್ನೆಟ್ಗೆ ಇಂಟರ್ನೆತ್ತೋ ಹೇಳ್ಬೇಕು, ಒತ್ತೇಳಬೇಕು. ಸೊ ಓದೋದು ಬಿಟ್ಟಿದ್ದೇನೆ ಅನ್ಸುತ್ತಲ್ಲ ನೀವು. ಓಕೆ. ಸೆಂಟೆನ್ಸಸ್ ನೋಡ್ತಗೋಣ. ನೀವು ಹೇಳಿ ಹರ್ಷಿತಾ ಸರ್. ಮಿರಾ ಸಾನ್ವಾ ಕಾಂಜಿ ಓ ಯೋಮು ಕೊತೋಗಾ ದೆಕಿಮಾಸ್. ಚೆನ್ನಾಗಿ ಓದಿದ್ರಿ, ಹಿಂಗೆ ಓದಬೇಕು. ಎಸ್. ಎಲ್ಲಿ ಪಾಸ್ ಆಯಿತು ಅಂದರೆ ಇಲ್ಲಿ ಪಾಸ್ ಮಾಡಬೇಕು. ನಾನು ಒಂದ್ಸಲಿ ಓದ್ತೀನಿ ನೋಡಿ. ಮಿರಾ ಸಾನ್ವಾ ಖಾಂಜಿಯೋ ಯೋಮು ಕೊತೋಗಾ ದೆಕಿಮಾಸ್. ಇವರಿಗೆ ಇದು ಬರುತ್ತೆ. ಇದು ಅಂದರೆ ಏನು? ಖಾಂಜಿಯನ್ನು ಓದುವುದು. ನೆಕ್ಸ್ಟ್ ಇದು ಸಾಗರ್ ಸರ್. ಹಾಂ. 私の趣味は映画を見ることです。ಏನು ಅರ್ಥ? ನನ್ನ ಶೂಮಿ ಅಲ್ಲ, ಶುಮಿ. ನನ್ನ ಹಾಬಿ, ನನ್ನ ಹವ್ಯಾಸ ಏನಂತೆ? ಫಿಲ್ಮನ್ನು ನೋಡುವುದು. ಸೂಪರ್. ನನ್ನ ಹವ್ಯಾಸ ಫಿಲ್ಮನ್ನು ನೋಡುವುದು. ಚೈತ್ರ ಸರ್. ನೆರುಮಯೇನಿ ನಿಕ್ಕಿಯೋ ಕಕಿಮಾಸ್. ಮಲಗುವ ಮುಂಚೆ ಡೈರಿಯನ್ನು ಬರೀತೀನಿ. ಸುಗೋಯ್. ಎಸ್. ನೆಕ್ಸ್ಟ್ ಚೈತ್ರ ಸರ್. ಸುಖೀಗ ದೆಕಿಮಾಸ್ಕ.
ಏನೋ ಏನೋ ಬರುತ್ತಾ ಅಂತ ಕೇಳ್ತಿದ್ದಾರೆ. ಏನಂದರೆ ಸ್ಕೀಯಿಂಗು. ಎಸ್, ಸ್ಕೀಯಿಂಗ್ ಬರುತ್ತಾ?